ನಮಸ್ಕಾರ ರೀ, ಎಲ್ಲರಿಗೂ ಆಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾ ಏನಪ್ಪ ಅಂತಂದ್ರೆ ಜಟ್ಪಟ್ಟಾಗಿ ಮಾಡ್ಕೊಳ್ಳುವಂಥದ್ದು ಒಂದು ಬ್ಯಾಳೆ ಪಲ್ಯ ನಿಮಗೆ ತೋರ್ಸಾತೀನಿ. ಅದೇನಂದ್ರೆ ಚೆನ್ನಾಗಿದೆ ಬ್ಯಾಳೆ ಪಲ್ಯ ಮಾಡೋಣ ಬರ್ರಿ ನಾವು ಇವತ್ತು. ಅದರ ಸಲುವಾಗಿ ನಾ ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೆ ರೀ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳತ್ತೀನಿ. ಅವು ಚಟಪಟ ಅಂತಿರ್ತಾವಲ್ಲ, ಅವಾಗ ಏನಪ್ಪ ಅಂತಂದ್ರೆ ಒಂದು 7-8 ಎಲೆ ಆಗುವಷ್ಟು ಕರಿಬೇವು ಹಾಕೊಳತ್ತೀನಿ ರೀ. ಅದ್ರ ಜೊತೆಗೆ ಕಟ್ ಮಾಡಿಟ್ಟಂಥದ್ದು ಒಂದು ದಪ್ಪ ಉಳ್ಳಿಗಡ್ಡೆ ಹಾಕೊಳತ್ತೀನಿ ರೀ. ಈಗ ಉಳ್ಳಿಗಡ್ಡೆ ಎಲ್ಲ ಚೆಂದಂಗೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹುರ್ಕೊಂಬಿಡೋಣ ರೀ. ಇವು ಕಂದು ಬಣ್ಣಕ್ಕೆ ಬಂದಾಗ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ. ಇನ್ನಷ್ಟು ಮೆದು ಆಗ್ತಾವೆ ಇವು. ಅವಾಗ ಏನಪ್ಪ ಅಂತಂದ್ರೆ ನಾವು ಇನ್ನೊಂದು 2-3 ಸರಿ ಚೆಂದಂಗೆ ತಿರ್ವಾಡ್ಕೊಂಡು ಅದಕ್ಕೆ ಟೊಮೆಟೊ ಹಾಕೊಳ್ಳೋಣ ರೀ. ಆಮೇಲೆ ಈಗ ಟೊಮೆಟೊ ಮತ್ತು ಉಳ್ಳಿಗಡ್ಡೆ ಎಲ್ಲನೂ ಚೆಂದಂಗೆ ಬಾಡಿಸ್ಕೊಂಡ್ಮೇಲೆ ಅವೆರಡೂ ಮೆದುವಾಗೋಣ. ಇಲ್ಲಿ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಮತ್ತು ಹಾಕ್ಕೊಂಡು ಮತ್ತಷ್ಟು ತಿರ್ಗಾಡ್ಕೊಳ್ಳೋಣ ರೀ. ಈ ಪಲ್ಯಕ್ಕೆ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಹುಳಿಯಾಗಿ ಪಲ್ಯ ಟೇಸ್ಟ್ ಆಗ್ತದೆ ನೋಡ್ರಿ. ಈಗ ಟೊಮೆಟೊ ಮತ್ತು ಉಳ್ಳಿಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದ ಕೂಡಲೇ ನಾ ಇಲ್ಲೇನು ಮಾಡತ್ತೀನಿ, ಒಂದು ಬೌಲ್ ಆಗುವಷ್ಟು ಚೆನ್ನಾಗಿ ಬೇಳೆ ಹಾಕ್ಕೊಳತ್ತೀನಿ ನೋಡ್ರಿ. ಈ ಬೇಳೆ ಏನಪ್ಪ ಅಂತಂದ್ರೆ ಜಲ್ದಿನ ಮಿದು ಆಗೋದ್ರಿಂದ ಇವತ್ತರನ್ನೇನು ನೆನೆಸೋದು ಬೇಕಾಗಿಲ್ಲ ರೀ. ಆಮೇಲೆ ಏನು ಅಂತಂದ್ರೆ ಕುದಿಸಿ ತೊಗೊಳೋದು ಬೇಕಾಗಿಲ್ಲ ರೀ. ನಾವು ಉದುರಂಗಿ ಪಲ್ಯ ಮಾಡತ್ತಿದ್ದೀವಿ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ಕಾಳು ಪಲ್ಯನ ಮಾಡ್ಕೋಬೋದು ನೋಡ್ರಿ. ಸ್ವಲ್ಪ ಮೆದುವಾಗಿ ಬೇಳೆ ಬೇಯಬೇಕಾಗಿತ್ತು ಅಂತಂದ್ರೆ ಇನ್ನೊಂದಿಷ್ಟು ನೀರು ಹಾಕ್ಕೊಂಡು ನೀವೇನು ಮಾಡ್ಬೋದು, ಒಂದು 5-6 ನಿಮಿಷ ಕುದಿಸ್ಕೋಬೋದು ರೀ. ನಾ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪಲ್ಯ ಮಾಡ್ಬೇಕಂತಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಈಗ ಒಂದಿಷ್ಟು ಮುಚ್ಚಿ ಸಣ್ಣ ಉರಿ ಒಳಗೆ ಒಂದು 5 ನಿಮಿಷ ಕುದಿಸ್ಕೊಂಬಿಡೋಣ ರೀ. ಈಗ ನೋಡಿರಿ ಆಲ್ಮೋಸ್ಟ್ ನಮ್ದು ಏನಪ್ಪ ಅಂತಂದ್ರೆ ಬ್ಯಾಳೆಗಳೆಲ್ಲನೂ ಕುದ್ದವ್ರಿ. ಈ ರೀತಿ ಏನಂತಂದ್ರೆ ನೀವು ಅರ್ಜೆಂಟಾಗಿ ಬ್ಯಾಳೆ ನೆನೆಸ್ಲಾರ್ದ ಅಥವಾ ಕುದಿಸ್ಲಾರ್ದ ಈ ಪಲ್ಯನ ಮಾಡ್ಕೋಬೋದು ನೋಡಿರಿ. ಎಲ್ಲರಿಗೂ ಧನ್ಯವಾದಗಳು.